ಅಂತ ಬರ್ತಿದೆ. ನಮ್ಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ನಾವು ಬರೀ ಹೋಟೆಲ್ ಹೋಗ್ಬೇಕು. ಪಕ್ಕದಲ್ಲಿ 2 ಹೆಜ್ಜೆ ಹಾಕಿದ್ರೆ ಸಿಗ್ತದೆ. ಯಾಕೆ ಮೇಡಮ್ ಆಟೋ ಬುಕ್ ಮಾಡಿ? ಅಂಕಲ್ ನಾವೇ ಟ್ರೋಲ್ ಮಾಡ್ಕೋತೀವಿ, ನಾವೇ ರೋಸ್ಟ್ ಮಾಡ್ಕೋತೀವಿ, ಯಾರಿಗೂ ಗ್ಯಾಪ್ ಕೊಡಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್, ಹೇಮಾ ವ್ಲಾಗ್ಸ್. ಇವತ್ತು ನನ್ನ ಫಸ್ಟ್ ಎವರ್ ವ್ಲಾಗ್. ನಾನು ಇಷ್ಟು ದಿವಸ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರಿ, ಇನ್ಮೇಲೆ ಯೂಟ್ಯೂಬಲ್ಲೂ ನೋಡ್ತೀರಾ. ನನ್ನ ಡೈಲಿ ಲೈಫ್ ವ್ಲಾಗ್ಸ್ ಆಗಿರ್ಬೋದು, ನನ್ನ ಬಿಸ್ನೆಸ್ ವ್ಲಾಗ್ಸ್ ಆಗಿರ್ಬೋದು. ಆ್ಯಂಡ್ ನಮ್ಮ ಜೊತೆ ಇವತ್ತು ವೆರಿ ಸ್ಪೆಷಲ್ ಪರ್ಸನ್ ನಿವಿ ಗೌಡ ಅವರು ಗೌಡ್ರ ವ್ಲಾಗ್ಸಿಂದ ನಮ್ಮ ಜೊತೆ ಇದ್ದಾರೆ. ಎಳೆದ ಹಾಕೊಂಡು ಬಂದಿದ್ದೀನಿ, ನಾನು ಫಸ್ಟ್ ವ್ಲಾಗ್ ಮಾಡ್ತಿದ್ದೀನಿ ಬಾರೆ ಅಂತ ಹೇಳಿ. ಸೊ ಫಸ್ಟ್ ನಾನು ವ್ಲಾಗ್ ಶುರು ಮಾಡಬೇಕು ಅಂದ್ಕೊಂಡಿದ್ದು ದೇವಸ್ಥಾನದಿಂದ, ಸ್ಪೆಷಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಿಂದ. ಎಸ್, ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀವಿ. ಹೇಗೆ ಹೋಗುತ್ತೆ ಏನು ಕತೆ ನನಗೇನು ಗೊತ್ತಿಲ್ಲ. ಎನಿವೇಸ್, ವೆಲ್ಕಮ್ ಟು ಹೇಮಾ ವ್ಲಾಗ್ಸ್ ಅಥವಾ DK ವ್ಲಾಗ್ಸ್, ಡ್ರೀಮ್ ಕಿಚನ್ ವ್ಲಾಗ್ಸ್. ಹೋಗುವ, ಹೇಗೆ ಹೋಗುತ್ತೆ ನನ್ನ ಜರ್ನಿ, ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಬನ್ನಿ. ಆಕ್ಚುಲಿ ಚೆನ್ನಾಗಿರೋದು. ಆಕ್ಚುಲಿ ದೇವಸ್ಥಾನಕ್ಕೆ ಅಂತ ಬಂದ್ವಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ, ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ದೇವಸ್ಥಾನಕ್ಕೆ ಅಂತ ಬಂದಿದ್ದು. ಹೋಟೆಲ್ಸ್ ಕಡೆ ಬಂದಾಗ ಸ್ಮೆಲ್ಲು ಅಂತ ಬರ್ತಿದೆ. ಬ್ರೇಕ್ಫಾಸ್ಟ್ ಮಾಡಿಲ್ಲ. ಬಟ್ ನಾವು ಅನ್ಕೊಂತಿದೀವಿ ಸುಬ್ರಹ್ಮಣ್ಯ ನಮ್ಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ನಾವು ಬರೀ ಹೋಟೆಲ್ ಹೋಗ್ಬೇಕು. ಹುಚ್ಚಾಬಿಡಿದೀನಿ. ಹಂಗೆಲ್ಲ ಇದೆಯಾ? ಇಲ್ಲ, ನಮ್ಮ ಮನೇಲಿ ನೋಡಿದ್ರು ಮೊಕ್ಕಗಿರ್ತಾರೆ. ಪ್ರಸಾದ ತಿನ್ನಕ್ ಹೋಗ್ತಾ ಇದೀನಿ. ಹೌದು, ನಾವು ಆಕ್ಚುಲಿ ದೇವಸ್ಥಾನಕ್ಕೆ ಹೋಗೋದೇ ಪ್ರಸಾದ ತಿನ್ನಕ್ಕೆ. ಎಷ್ಟು ಜನ ಅಗ್ರಿ ಮಾಡ್ತೀರಾ ಹೇಳಿ? ನಾನಂತೂ ದೇವಸ್ಥಾನಕ್ಕೆ ಹೋಗೋದು ಪ್ರಸಾದ. ಎಷ್ಟು ಕೊಟ್ಟು ನಾವು ಎಷ್ಟು ಈಚೆ ತಿಂದ್ರು ದೇವಸ್ಥಾನದಲ್ಲಿ ಕೊಡೋದೇ ಇಲ್ಲ, ಅದೇ ಬೇಜಾರು. ನೋಡ್ಬಿಡ್ತಾರೆ ಮುಖನ. ಎಂತ ಅತಿಥಿ ಸಂಸ್ಕಾರ. ಎಷ್ಟು ಸತಿ ಹಿಂಗ್ ತಿಂದ್ರು ಇದು ಹೇಳ್ಬಿಡ, ಸ್ಟೋರಿ ಗೊತ್ತಿಲ್ಲ ಮೇಡಮ್. ಗೈಸ್, ನೀವು ವಿಡಿಯೋದಲ್ಲಿ ಎಷ್ಟು ನೋಡಿದ್ರಿ ಅಲ್ವಾ, ಅಷ್ಟೇ ನಡ್ಕೊಂಡ್ ಬಂದಿದ್ ನಾವು. ಅಕ್ಕ ಫಸ್ಟ್ ಟೈಮ್ ಬಂದಾಗ ಮೆಟ್ರೋ ಸ್ಟೇಷನ್ ಇಂದ ದೇವಸ್ಥಾನಕ್ಕೆ ಆಟೋ ಬುಕ್ ಮಾಡಿದ್ರಂತೆ. ಹೌದು, ಫಸ್ಟ್ ಟೈಮ್ ಆಟೋ ಡ್ರೈವರು ಕರ್ದ್ಬಿಟ್ಟು, ಮೇಡಮ್ ಎಲ್ಲಿಗೆ ಹೋಗ್ಬೇಕು ಸರ್? ಸುಬ್ರಹ್ಮಣ್ಯ ದೇವಸ್ಥಾನ. ಮೇಡಮ್ ಪಕ್ಕದಲ್ಲಿ 2 ಹೆಜ್ಜೆ ಹಾಕಿದ್ರೆ ಸಿಗ್ತದೆ. ಯಾಕೆ ಮೇಡಮ್ ಆಟೋ ಬುಕ್ ಮಾಡಿದೀನಿ ಅಂತ ಅವರೇ ಕ್ಯಾನ್ಸಲ್ ಮಾಡಾರ. ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಗೊತ್ತಾ, ಇಷ್ಟೇ. ನಾನು ನಮ್ಮ ಮಮ್ಮಿನ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ದೆ. ನಮ್ಮ ಮಮ್ಮಿಗೂ ರೂಟ್ ಗೊತ್ತಿಲ್ಲ, ನನಗೂ ರೂಟ್ ಗೊತ್ತಿಲ್ಲ. ಸರಿ, ಗೂಗಲ್ ಎಲ್ಲ ಹಾಕಿದೆ, ಮೆಟ್ರೋ ಇಲ್ಲೇ ಇತ್ತು, ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಅಂತ ಹಾಕಿದಾರೆ. ನಾನು ನೋಡ್ಲಿಲ್ಲ ಅದನ್ನ. ಆಟೋ ಬುಕ್ ಮಾಡ್ಬಿಟ್ಟಿದ್ದೀನಿ. ಅದ್ರಲ್ಲೂ ತೋರಿಸ್ತು, ಆದ್ರೂ ತಗೋತು, ಅಕ್ಸೆಪ್ಟ್ ಮಾಡಿದ್ರು. ಗೊತ್ತಾ ನಿನಗೆ? ಅದ್ರಿಂದ ಬೀಳುತ್ತಲ್ಲ. ಮಿನಿಮಮ್ ಬಿತ್ತು. ಬಂದ ಮೇಲೆ ಆಟೋ ಅಂಕಲ್ ಹತ್ರ ಹೋಗಿ ಎಲ್ಲೋ ಹೋಗ್ಬೇಕು ಅಂತ ಕೇಳಿದ್ಮೇಲೆ ಈ ತರ ಹೋಗ್ಬೇಕು ಅಂತ ಅಂದಾಗ ಹೀಸ್ ಟೆಲ್ಲಿಂಗ್ ಮೀ ಅವಾಗ ಪಕ್ಕದಲ್ಲೇ ಇದೆ ಅಲ್ಲ ಅಂತ ಹೇಳಿ. ಅಲ್ಲಿ ಬೇರೆ ಯಾರು ಟ್ರೋಲ್ ಮಾಡಲ್ಲ ನಮ್ಮನ್ನ. ನಾವೇ ಟ್ರೋಲ್ ಮಾಡ್ಕೋತೀವಿ, ನಾವೇ ರೋಸ್ಟ್ ಮಾಡ್ಕೋತೀವಿ, ಯಾರಿಗೂ ಗ್ಯಾಪ್ ಕೊಡಲ್ಲ. ಗೈಸ್, ಟೇಕ್ ಅ ಮೊಮೆಂಟ್ ಫಾರ್ ಮೈ ಸಾರಿ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಈಗ ಎಲ್ಲಿಗೆ ಹೋಗ್ತಿದೀವಿ ಅಂತಂದ್ರೆ, ಇಷ್ಟೊತ್ತು ನಾವು ಇದ್ದಿದ್ದು ದೇವಸ್ಥಾನ ಬ್ಯಾಕ್ ಸೈಡ್, ದೇವಸ್ಥಾನದೊಳಗಡೆ ಹೋಗಿಲ್ಲ. ಈಗ ದೇವಸ್ಥಾನದೊಳಗಡೆ ಹೋಗ್ತಾ ಇದೀವಿ. ಒಂಚೂರು ಫುಲ್ ಭಕ್ತಿಯಾಗಿ, ಎಲ್ಲ ಉಲ್ಟಂ ಪಲ್ಟ. ನಮ್ಮ ಲೈಫೇ ಇಷ್ಟು. ನಾವು ಯಾವತ್ತೂ ಯಾವುದೋ ಸೀದಾ ಮಾಡಿ ಕರೆಕ್ಟಾಗಿ ಹೋಗೇ ಇಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ನಾವು ಆ್ಯಕ್ಚುಲಿ ಮನೆ ಹೆಣ್ಮಕ್ಳಾಗಿ ಒಂಚೂರು ಶಾಸ್ತ್ರ ಸಂಪ್ರದಾಯ ಎಲ್ಲ ಫಾಲೋ ಮಾಡ್ತೀವಿ. ಪೂಜೆಗೆ ಸಾಮಾನು ತೊಗೊಂಡು ಆಮೇಲೆ ಹೂವು ತೊಗೊಳ್ಳೋಣ. ಬರ್ತ್ಡೇನಾ ಅಂತ ಕೇಳ್ತಾವ್ರ ಆಂಟಿ. ಬಟ್ ಇಲ್ಲ ಅಂತಂದ್ರೆ ನಾವು ದೇವಸ್ಥಾನಕ್ಕೆ ಬರ್ತೀವಿ, ನಮ್ಗೆ ಭಕ್ತಿ ಜಾಸ್ತಿ. ಥ್ಯಾಂಕ್ಸ್ ಆಂಟಿ, ನಿಮ್ಮ ಆಶೀರ್ವಾದ ಹಂಗೆ ಇರಲಿ. ಸೊ ದಿಸ್ ಈಸ್ ದಿ ಟೆಂಪಲ್. ನೋಡೋಣ ಹೇಗೋಗುತ್ತೆ ಅಂತ. ಫಸ್ಟು ದೇವರೇ ಕಾಪಾಡಪ್ಪ, ಒಳ್ಳೊಳ್ಳೆ ವೀಡಿಯೋಸ್ ಕೊಡಬೇಕು ಅಂತ ಹೇಳಿ ಶುರು ಮಾಡ್ಕೊಳ್ಳೋಣ. ಭಕ್ತಿ ಜಾಸ್ತಿನ ಅಂತ ಕೇಳಿದ್ರೆ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ನಂಗೆ ಖುಷಿ ಆಗುತ್ತೆ ಪೂಜೆ ಮಾಡಿದಾಗ, ದೇವಸ್ಥಾನಕ್ಕೆ ಹೋದಾಗಲ್ಲ. ನಮ್ಮ ಅಕ್ಕ ಯಾಕೋ ಸೈಲೆಂಟ್ ಆಗೋದಿಲ್ಲ. ಯಾಕಕ್ಕ? ಭಕ್ತಿನ? ಏನೋ ಬ್ರದರ್, ಚೆನ್ನಾಗಿದೆ. ಯಾಕೋ ಡಲ್ ಆಗಿದೆಯಾ? ಹಂಗೆಲ್ಲ ಬರೀ ಡೌಗಳು ನಿಂದು.
ಓಕೆ ಬನ್ನಿ ದರ್ಶನ ಮಾಡ್ಕೊಂಬರೋಣ. ಬಂದ ಮೇಲೆ ಹೇಗೋಗುತ್ತೆ ನೋಡುವ. ನಾವು ಕರೆಕ್ಟಾಗಿ ದೇವಸ್ಥಾನದ ಈಚೆ ಬಂದ್ವಿ. ದೇವಸ್ಥಾನ ಕ್ಲೋಸ್ ಆಯಿತು. ಆ್ಯಂಡ್ ಲಿಟ್ರಲಿ ನನಗಂತೂ ಸಿಕ್ಕಾಪಟ್ಟೆ ತುಂಬ ದಿವಸ ಆದಮೇಲೆ, ತುಂಬ ಹೆಕ್ಟಿಕ್ ಡೇಸ್ ಆದಮೇಲೆ ಇವಾಗ ನನಗೆ ಅಂತ ಟೈಮ್ ತೊಗೊಂಡು ನಾನು ದೇವಸ್ಥಾನಕ್ಕೆ ಬಂದಿದ್ದು. ರೀಸನ್ ಇಷ್ಟೇ, ಫಸ್ಟ್ ವ್ಲಾಗ್ ನಂಗೆ ದೇವಸ್ಥಾನದಿಂದಲೇ ಸ್ಟಾರ್ಟ್ ಮಾಡಬೇಕು ಅಂತ ಇತ್ತು. ತುಂಬ ದಿವಸ ವೆಯ್ಟ್ ಮಾಡಿ ಕೊನೆಗೆ ನಮ್ಮ ಅಕ್ಕನೂ ಫ್ರೀ ಆದಳು. ಹಾಗೆ ವಾಕ್ ಮಾಡ್ಕೋತಾ ಮಾತಾಡೋಣ ಬನ್ನಿ. ಎರಡು ಕಾಲುಗಳು ಕೈ ಕೊಟ್ಟು 2 ವರ್ಷ ಆಯ್ತು. ಸೊ ಇವಳು ಕಾಲೇಜಿಂದ ನಾನು ನೋಡ್ಕೊತಾ ಬರ್ತಿದ್ದಾಳೆ. ನಾನು ಅಲ್ಲಿಂದ ಇಲ್ಲಿ ತನಕನೂ ಎಸ್ ಅಫ್ಕೋರ್ಸ್ ಕಾನ್ಫಿಡೆನ್ಸ್ ಇತ್ತು, ಬಟ್ ಇಷ್ಟು ಈ ಲೆವೆಲ್ಗಿತ್ತ ಅಂತಂದರೆ ಐ ಯೂಸ್ ಟು ಡೌಟ್ ಮೈ ಸೆಲ್ಫ್. ಡೌಟ್ ಮಾಡಿದಾಗೆಲ್ಲ ಇವಳಿದ್ಲು ಅನ್ಸುತ್ತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ನನ್ಗನ್ಸುತ್ತೆ ಇದೊಂಥರ ಯೂಟ್ಯೂಬ್ ಅನ್ನೋದು ಒಂದು ಐ ಅಂಡರ್ಸ್ಟ್ಯಾಂಡ್ ತುಂಬ ಜನ ಆನ್ ಮಾಡ್ತಿರ್ತೀರ. ನನಗೆ ಪರ್ಸ್ನಲಿ ಇಟ್ಸ್ ಲೈಕ್ ಅ ಜರ್ನಲ್. ನಾನು ಯಾವತ್ತೇ ಒಂದಿನ ಅದನ್ನು ಹಿಂದೆ ತಿರುಗಿಸಿ ನೋಡಿದ್ರು ಆ ಮೆಮರೀಸು ಅನ್ಕಂಟ್ರೋಲ್ಡ್ ಆಗಿ ಅಲ್ಲಿರುತ್ತೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದು ಶಾಟ್, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದು ಶಾಟ್, ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದು ಶಾಟ್. ಸೊ ಫ್ಯೂ ಥಿಂಗ್ಸ್ ಪ್ಯಾಷನ್ಗೋಸ್ಕರ ಮಾಡ್ತೀವಿ ಆ್ಯಂಡ್ ಫ್ಯೂ ಥಿಂಗ್ಸ್ ನಮಗೆ ಖುಷಿ ಕೊಡುತ್ತೆ ಅಂತ ಮಾಡ್ತೀವಿ. ಎಸ್. ಸೊ ಎಸ್. ಆ್ಯಂಡ್ ಇನ್ನೊಂದು ನನ್ನ ಪ್ರಕಾರ ನೀವು ಯಾರು ಏನು ಅಂದ್ಕೊಂಡ್ರೂ ಪ್ರಾಬ್ಲಮ್ ಇಲ್ಲ. ನಾವು ಖುಷಿಯಾಗಿದ್ದೀವ, ಚೆನ್ನಾಗಿದ್ದೀವ, ಹ್ಯಾಪಿಯಾಗಿದ್ದೀವ, ನಮಗಿದು ಖುಷಿ ಕೊಡ್ತಿದ್ಯಾ, ಮಾಡ್ತಾ ಹೋಗ್ತಾ ಇರಬೇಕು. ಅವ್ರು ಇವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿದ್ದೆ ಅಂದರೆ ದುಡಿಮೆಗೋಸ್ಕರ ಒಂದಾದರೆ ನಮ್ಮ ಖುಷಿಗೋಸ್ಕರ ಇಲ್ಲ. ಎಕ್ಸಾಕ್ಟ್ಲಿ ಅಷ್ಟೇ. ಇವಳು ಚಿಂತೆ ಪ್ರಸಾದ ಬೇಕಂತೆ. ಆ್ಯಕ್ಚುಲಿ ಇಬ್ಬರು ಬ್ರೇಕ್ಫಾಸ್ಟ್ ಮಾಡಿಲ್ಲ ಬೆಳಗ್ಗೆ. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಜಾಗದಲ್ಲಿ ನಾವು ಮೀಟ್ ಆಗ್ತೀವಿ. ಬಿಕಾಸ್ ನಮ್ಗೆ ಎನರ್ಜಿ ಇಲ್ಲ, ಕೈ ಬೇರೆ ನೋಡ್ತಿದೆ ನನಗೆ. ಫಸ್ಟ್ ಟೈಮ್ ವ್ಲಾಗ್ ಎಲ್ಲ ಮಾಡಿ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಫುಲ್ ಬೆವರ್ತಾ ಇದೆ ನಾನಂತೂ. ಬಟ್ ಈ ಸ್ಪಾಟ್ ಚೆನ್ನಾಗಿದೆ ಗೊತ್ತಾ. ಹೌದು, ನಾವು ಅಲ್ಲೆಲ್ಲ ನೋಡಿದ್ವಿ, ಅಲ್ಲಿ ಫುಲ್ ರಶ್ ಇತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು. ಬಟ್ ಫೈನಲಿ ವಿ ಫೌಂಡ್ ದಿಸ್. ಒಂಥರ ಪೀಸ್ಫುಲ್ಲಾಗಿ ಯಾರೂ ಇಲ್ಲ, ಬರೀ ನಾವು ಮಾತ್ರ. ನಮ್ಗೆ ಆ್ಯಕ್ಚುಲಿ ಮೋಸ್ಟ್ ಆಫ್ ದಿ ಟೈಮ್ಸು ಪಾಸ್ತಾ, ಪಿಜ್ಜಾ ಇದಕ್ಕೆನ ನಾಟಿ ಕೋಳಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ. ಸಾರಿ. ನಾವು ಸೋಮವಾರ, ಗುರುವಾರ, ಶನಿವಾರ, ಗುರುವಾರ ಈಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಅಯ್ಯೋ ನಮ್ಮ ಮನೇಲಿ ಹೇಳಿದ್ರೆ ಓದಿತಾರೆ. ಗುರುವಾರ ತಿನ್ನಲ್ಲ. ನಾನು ನಾನ್ ವೆಜೇ ತಿನ್ನಲ್ಲ, ಬಿಟ್ಟಿದ್ದೀನಿ. ನನ್ನ ಊಟ ಇವತ್ತು ವೆಜಿಟೇರಿಯನ್. ನಾನು ಊಟ ಮಾಡ್ತಕ್ಕಂಥದ್ದು ಗುರುವಾರ ತಿನ್ನಲ್ಲ, ಶನಿವಾರ ತಿನ್ನಲ್ಲ, ಮತ್ತು ಸೋಮವಾರ ತಿನ್ನಲ್ಲ. ನಾವು ರಾಯರ್ ಭಕ್ತರು, ಗುರುವಾರ ತಿನ್ನಲ್ಲ. ನಮ್ಮ ಮನೇಲಿ ಇವತ್ತು ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ, ಎಷ್ಟು ಗಂಟೆಗೆ ಬಂದಿದ್ದೀನಿ ಅಂತ ಕೇಳೋರಿಲ್ಲ. ಮಿಡಲ್ ಸೈಡ್ ಅಲ್ವಾ, ಬಿಟ್ಬಿಟ್ಟವ್ರೆ. ಓರಿಕ ನಮಗೆ ಹೋಯ್ತಾ ಇರು ಅಂತ. ಇವಾಗ ನಮ್ಮಲ್ಲೂ ಒಂಚೂರು ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ. ಗ್ಯಾರಂಟಿ ಕ್ಲಿಪ್ ಹಾಕ್ತೀನಿ. ನನ್ನನ್ನು ಮಾತ್ರ ಸಿಕ್ಕಾಕಿಸ್ತಾಳೆ ಇವಳು. ಈ ವ್ಲಾಗಲ್ಲಿ ಮಾತ್ರ ಎಷ್ಟು ಡೀಸೆಂಟ್ ಆಗಿದ್ದೀನಿ. ನೆಕ್ಸ್ಟ್ ಬರ್ತಾ ವ್ಲಾಗ್ಸಲ್ಲಿ ನನ್ನ ತಲೆ ಹರಟೆ, ಇಷ್ಟು ದಿವಸ ಬರೀ ಬಿಸ್ನೆಸ್ಸಲ್ಲಿ ಹೇಗೆ ಮಾಡ್ತೀನಿ, ಏನು ಮಾಡ್ತೀನಿ, ಸೀರಿಯಸ್ ಫೇಸ್ ಮಾತ್ರ ನೋಡಿದ್ದೀರಾ. ಬಟ್ ನಿಜ ಹೇಳಬೇಕು ಅಂದರೆ ಎಸ್ ಅಫ್ಕೋರ್ಸ್ ನಾನು ಸೀರಿಯಸ್ ಇದ್ದೀನಿ. ಬಟ್ ಅಪಾರ್ಟ್ ಫ್ರಮ್ ದಟ್ ನನ್ನ ಡಿಫ್ರೆಂಟ್ ಲೈಫ್ ಸ್ಟೈಲ್ ಆಗಿರ್ಬೋದು, ನಾನು ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಪ್ಲ್ಯಾನ್ಸ್ ಮಾಡ್ತೀನಿ, ಎಲ್ಲನೂ ಇನ್ಮೇಲೆ ನೀವು ಜರ್ನಿಯಲ್ಲಿ ಇರ್ತೀರಾ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ನಾವು ಒಳಗಡೆ ಬಂದಾಗ ಒಬ್ರು ಊಟ ಮಾಡ್ತಾಯಿದ್ರು, ಐ ಮೀನ್ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು, ಒಬ್ಬರು ದೋಸೆ ಹಾಕ್ತಾಯಿದ್ರು. ನಾವು ಕಸ್ಟಮರ್ ಅಂತ ಅಂದ್ಕೊಂಡ್ವಿ, ನೋಡಿದ್ರೆ ಅವರೇ ಓನರು. ಥ್ಯಾಂಕ್ ಯು. ಬಂತು ವೈಟಿಗೆ ಹೋಗಿ ಎಲ್ಲ ಮಾಡಿಸಿದ್ದೀನಿ. ನನ್ನ ಆಫೀಸಲ್ಲಿ ಸಿಕ್ಕೊಂಡು ತೊಗೊಂಡಿದ್ದೀನಿ. ನಾನು ನಿಜ ಹೇಳ್ತೀನಿ, ಇವಳು ಹೆಂಗೆ ಸಸ್ಟೈನ್ ಆಗ್ತಿದ್ದಾಳೆ ಗೊತ್ತಿಲ್ಲ ಐ ಟಿಯಲ್ಲಿ. ಎಂಥದ್ದು ಇಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು 8 ತಿಂಗಳು ಮಾಡಿದೆ. ಅಲ್ಲಿಗೆ ನಂಗೆ ಸಾಕಾಗೋಯ್ತು. ನನ್ನ ಬಿಸ್ನೆಸ್ ಅಂತ ಬಂದ್ಬಿಟ್ಟೆ. ಮೀಟರ್ ಬೇಕು, ಮೀಟರ್ 8 ಮಂತ್ಸ್ ಮೇಲೆ ನನ್ನ ಕೈಯಲ್ಲಿ ಐ ಟಿ ಕೆಲಸ ಮಾಡಲಿಕ್ಕಾಗಿಲ್ಲ. ಬಟ್ ಹೂಎವರ್ ಇಸ್ ವರ್ಕಿಂಗ್ ಹ್ಯಾಟ್ಸ್ ಆಫ್. ಅಣ್ಣ, ಅಂಕಲ್
ಅಂಕಲ್ ರೇ ಯಜಮಾನ್ರೆ ಅಲ್ಲೇ ನಿಮ್ ಹಳೆ ಡೋ ಸ್ನಾನ ಮಾಡ್ತಾವಳ ವಾಟರ್ ಬಾಟಲ್ ಇದೆಯಾ? ವಾಟರ್ ಬಾಟಲ್. ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಲಿ ಹಿಡಿಯುತ್ತೆ. 1 ಲೀಟರ್ ಬಾಟಿಲ್. ಅದೇನಾದ್ರು ಬಾಟಿಲ್ ಅರ್ಥನೇ ಇಲ್ಲ ಅದಕ್ಕೆಲ್ಲ ಬಾಟಲ್ ವಿಡಿಯೋ ಮಾಡುವಾಗ ರೀಲ್ಸ್ ನಿಜ ಹೇಳ್ತೀನಿ, ಬಿಸ್ನೆಸ್ ಮಾಡುವಾಗ ನಿಮಗೆ ಪರ್ಸ್ನಲ್ ಲೈಫ್ ನೀವು ತಗೊಂಡ್ರೆ ಮಾತ್ರ ಉಂಟು, ಇಲ್ಲ ಅಂದರೆ ಸಿಗಲ್ಲ. ಬರೀ ಕೆಲಸ ಅಂತ ಇದ್ರಿ ಅಂದರೆ ನಿಮಗೆ ಪರ್ಸ್ನಲ್ ಲೈಫ್ ಅನ್ನೋದು ಗ್ಯಾರಂಟಿ ಸಿಗಲ್ಲ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಫೈನಲಿ ವಿ ಆರ್ ಇನ್ ದಿ ಎಂಡ್ ಆಫ್ ಆರ್ ವಿಡಿಯೋ. ಕೊನೆಗೂ ವಿಡಿಯೋ ಕಂಪ್ಲೀಟ್ ಮಾಡಿದ್ದೀವಿ, ಫಸ್ಟ್ ವ್ಲಾಗ್. ಆ್ಯಂಡ್ ನಮ್ಮ ಅಕ್ಕ ಫುಲ್ ಪಳ ಹೊಳಿತಿದ್ದಾಳೆ. ಎಸ್, ಬ್ರೇಕ್ಫಾಸ್ಟ್ ಮುಗಿಸಿದ್ವಿ, ಒಳ್ಳೆ ದರ್ಶನ ಆಯಿತು. ಆ್ಯಂಡ್ ಫಸ್ಟ್ ವ್ಲಾಗು ಕಂಪ್ಲೀಟ್ ಆಗ್ತಾ ಬಂತು. ಇದು ಒಂದಷ್ಟು ಒಳ್ಳೊಳ್ಳೆ ವ್ಲಾಗ್ಸ್ ಜೊತೆಗೆ ಬರ್ತೀನಿ. ಇನ್ನೇನು ಡೈರೆಕ್ಟ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ, ಮನೆಗೆ ಹೊರಟ ಮೇಲೆ ಅವಳ ಕೆಲಸಕ್ಕೆ, ನಾನು ನನ್ನ ಬಿಸ್ನೆಸ್ಸಿಗೆ. ಒಂದಷ್ಟು ವೀಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್, ಟಡಾ, ಬಾಯ್. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇನ್ಸ್ಟಾದಲ್ಲಿ ಮತ್ತೆ ಹೋಗಿ ನೀವು ಇನ್ನೂ ಬೇಗ ಅಪ್ಡೇಟ್ಸ್ ಬೇಕು ಅಂದರೆ ಇನ್ಸ್ಟಾದಲ್ಲಿ ಡ್ರೀಮ್ ಕಿಚನ್ ಅಂತ ಇದೆ, ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ನಿವಿ ವ್ಲಾಗ್ಸ್ಗೂ ಒಂಚೂರು ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಸಪೋರ್ಟ್ ಕೊಟ್ಟರೆ ಇನ್ನೂ ಒಂದಷ್ಟು ವೀಡಿಯೋಸ್ ಜೊತೆಗೆ, ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆಗೆ ಬರ್ತೀನಿ. ಟಡಾ, ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.